അർജുനൻ്റെ ഒരു ക്ഷേത്രമാണത്. ನೋಡಿದ್ರಲ್ಲ ಎಷ್ಟು ಜನ ಇದ್ದಾರೆ, ಲಿಟ್ರಲಿ ಸ್ಟ್ಯಾಂಪೇಡ್ ಆಗ್ಬಿಡ್ತಾ ಇದ್ರಿ ಇವಾಗ. ಬಸ್ಸಿಂದ ಇವಾಗಲೇ ಹೇಳ್ತಿದ್ವು, ಕಾಲಂತೂ ಸುಡ್ತಾ ಇದೆ, ಆಗ್ತಾ ಇಲ್ಲ. ಹೆಸರು? ನನ್ನ ಹೆಸರು ಅಪ್ಪು ಅಂತ. ಸ್ವಾಮಿ ಶರಣಮಯ್ಯಪ್ಪ. ನಿಮ್ಮ ಹೆಸರು? ಬಾಲಾಜಿ ಅಂತ. ನಿಮ್ಮ ಹೆಸರು? ನಂದ ಅಂತ. ಸ್ವಾಮಿ ತಿಂಟಕತೋಂತು. ಫಸ್ಟ್ ಟೈಮ್ ಯಾರು ಬರ್ತಾರೋ ಅವ್ರು ಬಂದು ಇದನ್ನೆಲ್ಲ ಹಾಕೊಂಡು ಶಬರಿಮಲೆಗೆ ಇರಬೇಕು. ನನ್ನ ಜೀವನದಲ್ಲಿ ನನಗೆ ಹುಡುಗಿ ಅನ್ನೋದಿಲ್ಲ. ಓಡು ಕರೀಶ್, ಓಡು ಸ್ವಾಮಿ, ಓಡು ಸ್ವಾಮಿ. ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ, ಸಬ್ಸ್ಕ್ರೈಬ್. ಹಾಯ್ ಗೈಸ್, ವೆಲ್ಕಮ್ ಟು ರಿವ್ಯೂ ನೋಡಿ. ಸೊ ದಿಸ್ ಮೈ ಫಸ್ಟ್ ಟ್ರಾವೆಲ್ ಬ್ಲಾಗ್ ಆಫ್ 2026. ಸೊ ವಿಷಯ ಏನು ಅಂದರೆ, ವಿ ಆರ್ ಗೋಯಿಂಗ್ ಫಾರ್ ಕೇರಳ, ಶಬರಿಮಲೈ ಅಯ್ಯಪ್ಪ ಸ್ವಾಮಿ ಟೆಂಪಲ್. ಸೊ ಫಸ್ಟ್ ಟೈಮ್ ಲೈಫಲ್ಲಿ ಹೋಗ್ತಾ ಇರೋದು. ಸೊ ಇವಾಗ ವಯಸ್ಸು ಎಷ್ಟು ನಂದು 24 ಇಯರ್ಸಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ದಿಸ್ ವಿಲ್ ಬಿ ಮೈ ಅನ್ಬಿಲೀವಬಲ್ ಎಕ್ಸ್ಪೀರಿಯನ್ಸ್, ಒನ್ ಆಫ್ ದ ಎಕ್ಸೈಟಿಂಗ್ ಎಕ್ಸ್ಪೀರಿಯನ್ಸ್. ಸೊ ನನ್ನ ಜೊತೆ ಇರೋದು ಗಣೇಶ್ ಸ್ವಾಮಿ. ಸೊ ಇವರೇ 3 ವರ್ಷದಿಂದ ಕರೀತಾ ಇದ್ದಾರೆ ನನ್ನ. ಸೊ ಫೈನಲಿ ಐ ಆಮ್ ಗೋಯಿಂಗ್. ಸೊ ಸಿನ್ಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್, ಸೊ ನೀವು ನನ್ನ ಜೊತೆ ಈ ಕಂಪ್ಲೀಟ್ ವೀಡಿಯೋನ ನೋಡಿ ಆ್ಯಂಡ್ ಈ ವ್ಲಾಗ್ನ ಖಂಡಿತ ಎಂಜಾಯ್ ಮಾಡ್ತೀರಾ. ಯಾಕೆಂದರೆ ಸಿನ್ಸ್ ನಾನು ಫಸ್ಟ್ ಟೈಮ್ ಹೋಗ್ತಿದ್ದೀನಲ್ಲ, ಸೊ ನನ್ನ ಎಕ್ಸೈಟ್ಮೆಂಟು, ನನ್ನ ಆ ಖುಷಿ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸೊ ಸ್ಟೇ ಟ್ಯೂನ್ ಟಿಲ್ ದಿ ಎಂಡ್ ಆ್ಯಂಡ್ ಸಿ ಯು ಮಾರ್ನಿಂಗ್. ಸೊ ಫೈನಲಿ ಚಂಗ್ಳೂರು ರೀಚ್ ಆದ್ರಿ. ಸೊ ಗಣೇಶ್ ಸ್ವಾಮಿ ಜೊತೆ ಇನ್ನೂ ಇಬ್ಬರು ಯಾರೋ ಬರ್ತಾರಂತೆ, ಯಾರೋ ಟ್ರೈನಲ್ಲಿ ಪರಿಚಯ ಆದರು. ಸೊ ನೋಡಬೇಕು, ಅವ್ರನ್ನ ಮೀಟಾಗಿ ಸೊ ಜೊತೆಗೆ ಹೋಗ್ಬೇಕು. ನಿಮ್ಮ ಹೆಸರು? ನನ್ನ ಹೆಸರು ಅಪ್ಪು ಅಂತ. ಸ್ವಾಮಿ ಶರಣಮಯ್ಯಪ್ಪ. ನಿಮ್ಮ ಹೆಸರು? ಬಾಲಾಜಿ ಅಂತ. ನಿಮ್ಮ ಹೆಸರು? ನಂದ ಅಂತ. ನನ್ನ ಹೆಸರು ಹರ್ಷ. ಇವಾಗ ಎಲ್ಲ ಹೋಗ್ತಿರೋದು ಇರುಮೇಲಿ ಶ್ರೀ ಧರ್ಮಶಾಸ್ತ್ರ ಟೆಂಪಲ್. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಫಸ್ಟು ಈ ದೇವಸ್ಥಾನ ಹೋಗ್ಬೇಕಂತೆ. ಸೊ ಸಿನ್ಸ್ ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಲ್ಲ, ಸೊ ಫಸ್ಟು ಇದು ಮ್ಯಾಂಡೇಟ್ರಿ ತಾನೇ ಇರುಮೇಲಿ. ಸೊ ಇದು ಮ್ಯಾಂಡೇಟ್ರಿ ಅಂತ, ನಾನು ಫಸ್ಟ್ ಟೈಮ್ ಬರ್ತಾ ಇರೋದ್ರಿಂದ. ಇವಾಗ ಆಟೋಲ್ಲಿ ಹೋಗ್ತಾ ಇದ್ದೀವಿ, ಬಸ್ಸು ಯಾವುದೂ ಬಂದಿಲ್ಲ ಅಂದ್ಬಿಟ್ಟು. ಒಬ್ರಿಗೆ 250 ರುಪೀಸ್. ಬಸ್ಸಲ್ಲಿ ಹೋಗಿದ್ರೂ ಅಷ್ಟೇ. ಇವಾಗ ಆಟೋಲ್ಲಿ 5 ಜನ, 1 2 ಇಲ್ಲಿ ಗಣೇಶ ಇಲ್ಲೊಬ್ರು, ಇಲ್ಲೊಬ್ರು 5 ಜನ ಸೇರಿ ಇರುಮಲೆಗೆ ಹೋಗ್ತಾ ಇದ್ದೀರಿ. ಅಲ್ಲಿಂದ 47 കിലോമീറ്റേഴ്സ്. ബസ് സിക്കില്ല ಅಂದ್ಬಿಟ್ಟು ಇವಾಗ ಆಟೋಲ್ಲೇ അഡ്ജസ്റ്റ് ಮಾಡ್ಕೊಂಡು ಹೋಗ್ತಾರೆ. അതാണ് ആറന്മുള ക്ഷേത്രമാണ്, പാർത്ഥസാരഥി ടെമ്പിൾ. അത് നമ്മുടെ പഞ്ചപാണ്ഡവ ക്ഷേത്രത്തിലെ ഒന്നാണ്. അർജുനാണ് അവിടെ. അർജുനൻ്റെ ഒരു എന്താ പറയുന്നത്, പഞ്ചപാണ്ഡവരിൽ ഒരാൾ അർജുനൻ്റെ ഒരു ക്ഷേത്രമാണത്. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕೋದೇ ಬೇಡ, ಇವರೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಂದ್ಬಿಡೋದು. ನನ್ನ ಜೀವನದಲ್ಲಿ ನನಗೆ ಹುಡುಗಿ ಅನ್ನೋದಿಲ್ಲ. ನಾನು ನನ್ನ ಫೋನ್ನೇ ಲವ್ ಮಾಡ್ತಾ ಇದ್ದೀನಿ. ನನ್ನ ಫೋನ್ನೇ ಲವ್ ಮಾಡ್ತಾ ಇದ್ದೀನಿ ನೋಡಿ. ಕ್ಯಾಮ್ರಾ ಆನ್ ಮಾಡಿದ್ರೆ ಶಿವ ಶೂಟ್ ಫೋನ್ಗೆ ಶೂಟ್ ಆಗ್ತಾರೆ ಅಂದ್ರೆ ನೆನ್ಸ್ಕೊಳ್ಳಿ. ಅವರು ದರ್ಶನ್ ಆಗೋರು ಸಡನ್ 5 ನಿಮಿಷಕ್ಕೆ. ಫೈನಲ್ ಆಗಿ ತಿರುಮಲೆ ರೀಚ್ ಆಗಿದ್ದೀರಿ. ಎಷ್ಟು 47 ಕಿಲೋಮೀಟರ್ಸಾ ಬಸ್ ರೈಲ್ವೆ ಸ್ಟೇಷನಿಂದ? 47 ಕಿಲೋಮೀಟರ್ಸು ಹೆಂಗೆ ಹೋಯ್ತಂತಾನೆ ಗೊತ್ತಿಲ್ಲ. ಈ ಥರ ಹಿಂಗೆ ಗ್ರೂಪ್ ಆಫ್ ಫ್ರೆಂಡ್ಸ್ ಇದ್ಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಫಸ್ಟ್ ಟೈಮ್ ಯಾರು ಬರ್ತಾರೋ ಅವ್ರು ಬಂದು ಇದನ್ನೆಲ್ಲ ಹಾಕೊಂಡು ಶಬರಿಮಲೆಗೆ ಇರಬೇಕು. ಈ ಶರಂಗುತಿ ಯಾವತ್ತು ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ ಅಲ್ಲಿರಲ್ವೋ ಅವತ್ತಿನ ದಿನ ಸ್ವಾಮಿ ಮಹಿಷಿನ ಮದುವೆ ಆಗಬೇಕಾಗುತ್ತೆ. ಇದೇನು ಕಟ್ಟೋದು? ಇದು ಬಂದು ಫಸ್ಟ್ ಟೈಮ್ ಕನ್ನಿಸ್ವಾಮಿಗಳು ಈ ಪ್ರಸಾದ್ ಶಬರಿಮಲೆಗೆ ಬಂದಿದ್ದಾರೆ ಅಂತ. ಅಂದರೆ ಫಸ್ಟ್ ಟೈಮ್ ಮಾಲೆ ಹಾಕೊಂಡವ್ರು? ಹೌದು. ಸೊ ನಮ್ಮ ಗ್ರೂಪಲ್ಲಿ ಇವರು ಮತ್ತು ಇವರು ಮಾಲೆ ಹಾಕೊಂಡಿದ್ದಾರೆ ಫಸ್ಟ್ ಟೈಮ್. ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ಯೂಟ್ಯೂಬಾ? ಹಾಂ. ತಮಿಳ್, ಕನ್ನಡ, ಕನ್ನಡ தெரியாது. ತಮಿಳ್ ತೆರಿಯೋ? ತಮಿಳ್ தெரியும். ಹಾಂ. ಯುವರ್ ನೇಮ್? ಹರ್ಷ. ಹರ್ಷ. ಉಂಗ ಪೇರು? ಬಿನೀಶ್. ಬಿನೀಶ್ ನಾರಾಯಣ. ಇದು ಬಂದು ಇದು ಪೇಟ ಟೆಂಪಲ್ ಅಂತ ಇದೆ, ಅಲ್ಲಿಂದ ಇದು ಡ್ಯಾನ್ಸ್ ಮಾಡ್ಕೊಂಡು ಬರಬೇಕು. ಅಲ್ಲಿಂದ ಡ್ಯಾನ್ಸ್ ಮಾಡ್ಕೊಂಡು ಬರ್ಬೇಕಾ? ಸೊ ಇವಾಗ ಅಲ್ಲಿ ದೇವಸ್ಥಾನ ಇದೆ, ಅಲ್ಲಿ ದೇವಸ್ಥಾನ ಒಳಗಡೆ ಹೋಗಿ ಬಂದಾದ್ಮೇಲೆ
ಡ್ಯಾನ್ಸ್ ಮಾಡಬೇಕಂತೆ. ಅಲ್ಲಿಂದ ಇಲ್ಲಿವರೆಗೂ ಡ್ಯಾನ್ಸ್ ಮಾಡಿಕೊಂಡು ಆ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಅದೇ ಇವಾಗ ಎಲ್ಲರೂ ಇಲ್ಲಿ ಮಾಡ್ತಾ ಇರೋದು. ಕಮಾನ್ ಕಮಾನ್. ಅಲ್ಲಿಂದ ಇಲ್ಲಿವರೆಗೂ ಡ್ಯಾನ್ಸ್ ಆಡ್ಕೊಂಡ್ ಬಂದ್ರಿ. ಫುಲ್ಲು ಡ್ಯಾನ್ಸ್ ಪಾಪ ಡಿಂಪಾಪ. ದೇವಸ್ಥಾನ ಹೆಸರೇನು? ಶ್ರೀ ಧರ್ಮಶಾಸ್ತ್ರ ಟೆಂಪಲ್. ದೇವಸ್ಥಾನಕ್ಕೆ ಹೋಗಿ ಬರೋಣ. ಇವರಿಬ್ರು ಇಲ್ಲಿ ಸ್ನಾನ ಮಾಡಬೇಕು. ಇಲ್ಲಿ ನೀರು ಬರ್ತಾ ಇರುತ್ತೆ. ಸೊ ಫಸ್ಟ್ ಟೈಮ್ ಮಾಡೋರಲ್ಲ ಇಲ್ಲಿ ಕಂಪಲ್ಸರಿ. ಫಸ್ಟ್ ಟೈಮ್ ಅಂತಲ್ಲ, ಯಾರು ಬೇಕಾದ್ರೂ ಲೈಕ್ ಪ್ರತಿ ಸಲ ಮಾಡ್ತಾರೆ. ಬಟ್ ಸ್ಪೆಸಿಫಿಕ್ಕಾಗಿ ಫಸ್ಟ್ ಟೈಮು ಲೈಕ್ ಯಾರು ಕಣಿ ಸ್ವಾಮಿ ಇರ್ತಾರಲ್ಲ ಅವರು ಇಲ್ಲಿ ಸ್ನಾನ ಮಾಡಿಕೊಂಡೆ ಇಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಇವಾಗ ದರ್ಶನ ಆಯಿತು, ಸೂಪರ್ ಆಗಿತ್ತು. ಫುಲ್ ಗೋಸ್ ಬಾಂಬ್ಸ್ ಅಂದ್ಕೊಳ್ಳಿ ದೇವಸ್ಥಾನದಲ್ಲಿ. ಸೊ ಇವಾಗ ಡೈರೆಕ್ಟು ಪಂಬಾಗೆ ತಾನೆ. ಎಸ್. ಬಸ್ಸಿಂದ ಇವಾಗಲೇ ಎಳ್ದಿದ್ದು, ಕಾಲಂತೂ ಸುಡ್ತಾ ಇದೆ, ಆಗ್ತಾ ಇಲ್ಲ. ಸ್ವಾಮಿ ಬನ್ನಿ ಸ್ವಾಮಿ, ಗಣೇಶ್ ಸ್ವಾಮಿ. ಸಖತ್ ಬಿಸಿ. ಓ ಮೈ. ಇವಾಗ ಪಂಬಾ ನದಿ ರೀಚ್ ಆಗಿದ್ದೀರಿ. ಹೋಗ್ಬಿಟ್ಟು ಅಲ್ಲಿ ಸ್ನಾನ ಮಾಡಬೇಕು. ಸೊ ಗೈಸ್ ನೋಡಿ, ಇದೆ ಪಂಬಾ ನದಿ. ನೋಡ್ಬೋದು ಇವಾಗ ಎಲ್ಲರೂ ಇಲ್ಲಿ ಸ್ನಾನ ಮಾಡ್ತಾರೆ. ಇಲ್ಲಿಂದ ಸ್ಟ್ರೈಟ್ ಫುಲ್ ಟ್ರಕ್ಕಿಂಗ್. ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಅಯ್ಯಪ್ಪ 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 ಅಯ್ಯಪ್ಪ, ಸ್ವಾಮಿ ತಿಂಟಕ ತೋಮ್ ತೋಮ್ ಅಯ್ಯಪ್ಪ. ಸೊ ದ ಟ್ರಕ್ಕಿಂಗ್ ಸ್ಟಾರ್ಟ್ಸ್. ಸೊ 47 ಕಿಲೋಮೀಟರ್ಸ್, 5 ಕಿಲೋಮೀಟರ್ಸ್. ಓ ಸಾರಿ, 5 ಕಿಲೋಮೀಟರ್ಸ್. ಅಲ್ಲಿಂದ ಇಲ್ಲಿ ಬರೋಕ್ಕೆ 47. ಸೊ ಇವಾಗ 5 ಕಿಲೋಮೀಟರ್ಸ್ ಫುಲ್ಲು ಟ್ರಕ್ಕಿಂಗ್. ಫುಲ್ ಮೇಲೆ ಹಿಂಗಿರುತ್ತಂತೆ, ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಸೊ ನೀವು ನನ್ನ ಜೊತೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೊ ವಿಡಿಯೋ ಕೊನೆ ತನಕ ನೋಡ್ತಾ ಇರಿ. ಇಟ್ಸ್ ಗೋಯಿಂಗ್ ಟು ಬಿ ಅಮೇಝಿಂಗ್ ಬ್ಲಾಗ್. ಸೊ ಇವಾಗ ಫಸ್ಟ್ ಟೈಮ್ ಬರ್ತಿದ್ದೀರಲ್ಲ, ತೆಂಗಿನಕಾಯಿ ಹೊಡೆಯೋದು ಮ್ಯಾಂಡೇಟರಿ ಅಂತೆ. ಬಂದೆ. ಸೊ ತೆಂಗಿನಕಾಯಿನ ಇಲ್ಲಿ ಹೊಡಿಬೇಕು. ಮುಂದೆ ಹೋಗಿ. ಕೇರಳ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್ ಡಿಪಾರ್ಟ್ಮೆಂಟ್. ಸೊ ಅಲ್ಲೊಂದು ದಾರಿ ಇದೆ, ಇಲ್ಲೊಂದು ದಾರಿ ಇದೆ. ಸೊ ನಾವು ಯಾವ ದಾರಿ ಇದು? ಅಪಾಚಿ ಮೇಡೋ ದಾರಿ ಚೂಸ್ ಮಾಡಿದ್ದೀರಿ. ಅದರಲ್ಲಿ ಹಿಂಗೆ ಬಕ್ಕೊಂಡು ನಡೀತಾ ಇದ್ದೀನಿ. ಕಾಲು ಬೇರೆ ಸಖತ್ ನೋಡ್ತಾ ಇದೆ. ಆದರೂ ಮಾಡಲೇಬೇಕು ಸ್ವಾಮಿ. ಎಸ್, ಅಯ್ಯಪ್ಪ ಸ್ವಾಮಿ ದರ್ಶನ ಬೇಕು ಅಂದರೆ ಕಷ್ಟ ಬೀಳಲೇಬೇಕು. ಸೊ ಫೈನಲಿ ಫಸ್ಟ್ ಬ್ರೇಕ್ ತೊಗೊಂಡಿದ್ದೀರಿ. ಫಸ್ಟ್ ಅಲ್ಲ, ಸೆಕೆಂಡ್ ಬ್ರೇಕಾ? ಸೆಕೆಂಡ್ ಬ್ರೇಕಾ ಸ್ವಾಮಿ? ಥರ್ಡ್ ಬ್ರೇಕ್. ಬ್ರೇಕ್ ಹೋಗಿ ನಾಲ್ಕನೇ ಇಲ್ಲ. ಥರ್ಡ್ ಬ್ರೇಕ್, ಸೆಕೆಂಡ್ ಬ್ರೇಕ್. ಫೈನಲಿ ಇವಾಗ ಸೋಡಾ ಸಿಕ್ಕಿದೆ ಕುಡಿಯೋಕ್ಕೆ. ಹೌ ಇಸ್ ಎಕ್ಸ್ಪೀರಿಯನ್ಸ್? ಆಗ್ತಿಲ್ಲ, ಬಟ್ ಆದರೂ ಸ್ವಾಮಿ ಶರಣಪ್ಪ ಅಂದ್ಕೊಂಡು ಹೋಗ್ತಾ ಇರೋದು. ಹೇಗಿದೆ ಎಕ್ಸ್ಪೀರಿಯನ್ಸ್? ಫಸ್ಟ್ ಟೈಮ್ ಅಲ್ವಾ, ಹತ್ತುತ್ತೀನಿ. ಇವ್ರು ನೋಡಿದ್ರೆ ಒಂದು ಮಳೆನ 50 ನಿಮಿಷದಿಂದ ತಿಂತವ್ರೆ. ತಿನ್ನಿ ಚೆನ್ನಾಗಿ ತಿನ್ನಿ. ನೀವು ತಿನ್ನಿ ಸರ್. ಮನ್ಸಿಗೆ ಬಂದಿದ್ದು ಇಷ್ಟ ಬಂದಿದ್ದು ಹೇಳ್ತವ್ರೆ. ಎಲ್ಲರೂ ಕೇಳಿ ಗಾಯ್ಸ್, ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್. ಓಕೆ. ಸೊ ಚುಚ್ಚಾ ಇದ್ದಾರಲ್ಲ, ಸೊ ಯಾವಾಗ ಈ ಕಡ್ಡಿಗಳೆಲ್ಲ ಖಾಲಿ ಆಗುತ್ತೋ ಆವಾಗಲೇ ಅಯ್ಯಪ್ಪ ಸ್ವಾಮಿ ಮದುವೆ ಆಗೋದಂತೆ. ನೋಡಿ ಇಷ್ಟೊಂದು ಕಡ್ಡಿಗಳಿದೆ. ಸೊ ಬೇಸಿಕ್ಲಿ ಯಾವತ್ತೂ ಆಗಲ್ಲ. ಸ್ವಾಮಿ ಕಾಪಾಡ. ಫೈನಲಿ. ಸೊ ಇದು ಸೆಕೆಂಡ್ ತೆಂಗಿನಕಾಯಿ ಹೊಡೆದಿರೋದು. ಸೊ ಅಲ್ಲೊಂದು ಸ್ಟಾರ್ಟಿಂಗು ಮತ್ತು ಇವಾಗ ಇಲ್ಲೊಂದು ಇದೆ. ಫೈನಲ್ +2 2 ಕಿಲೋಮೀಟ್ರ್ ಇದೆ. ಲೆಟ್ಸ್ ಗೋ. ಇನ್ನು 2 ಕಿಲೋಮೀಟ್ರ್ ಇದೆ ಗೈಸ್. ಸೊ ಬ್ರೇಕಾ? ಅವನ್ನೆಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ. ಬ್ರೇಕಾ ಸ್ವಾಮಿ? ಫೈನಲ್ ಬ್ರೇಕ್. ಆಮೇಲೆ ಕಂಟಿನ್ಯೂಸಾ? ಆಮೇಲೆ ಸನ್ನಿಧಾನ. ಓಕೆ, ಖಾಲಿ ಆಗಿದೆ. ಸೊ ಸ್ವಲ್ಪ ಫಿಲ್ ಆಗಲಿ, ಆಮೇಲೆ ತಿರ್ಗಾ ಕಂಟಿನ್ಯೂ ಮಾಡೋಣ. ಓಕೆ ದೆನ್ ಲೆಟ್ಸ್ ಹ್ಯಾವ್ ಅ ಬ್ರೇಕ್. ಸೊ ಫೈನಲಿ ಫುಲ್ ಮೇಲೆಲ್ಲ ಬಂದ್ಬಿಟ್ರಿ. ಇವಾಗ ಫುಲ್ಲು
ಫ್ಲ್ಯಾಟ್ ಫೈನಲಿ. ಇವಾಗ ಫ್ಲ್ಯಾಟ್ ಎಷ್ಟೇ ಇರಲಿ ನಡೀಬೋದು, ಅಪ್ಪ ಮಾತ್ರ ಆಗಲ್ಲಪ್ಪ. ಬಟ್ ಆ್ಯಕ್ಚುಲಿ ನಾವು ಮಾಡಿದ್ರಿ, ಆಗಲ್ಲ ಅಂತಲ್ಲ, ನಾವು ಮಾಡಿ ತೋರಿಸಿದ್ರಿ. ಇವಾಗೇನು 6 ಏನೋ ಪೂಜೆ ಇದೆ ಅಂತಲ್ಲ? ಏನು ಪೂಜೆ? ಅದು ಪಡಿ ಪೂಜೆ. ಓ, ಇವಾಗ ಪಡಿ ಪೂಜೆ ಇದೆ ಅಂತೆ. ಸೊ 6 ಅದು ಪೂಜೆ ಸ್ಟಾರ್ಟ್ ಆಗುತ್ತೆ. ಅದು ಸಪೋಸ್ ಅದು ಯಾವಾಗ ಸ್ಟಾಪ್ ಮಾಡ್ತಾರೋ ಆವಾಗ ಫುಲ್ ರಶ್ ಆಗಿಬಿಡುತ್ತೆ, ಇಲ್ಲ ಸ್ಟಾಪ್ ಮಾಡಿಬಿಡ್ತಾರೆ. ಸೊ ಅದಕ್ಕೆ ಇವಾಗ ಸ್ವಲ್ಪ ಬೇಗ ನಡೀತಿದ್ದೀರಿ. ಇಲ್ಲ ಅಂದರೆ ತಿರ್ಗಾ ದರ್ಶನ ಯಾವಾಗ? 8 ಗಂಟೆ, ತಿರ್ಗಾ 8 ಗಂಟೆ ಅಂತೆ. ಓ, ಸೊ ಇವಾಗ ಟೈಮ್ ಬಂದ್ಬಿಟ್ಟು 6 ಗಂಟೆಗೆ 10 ನಿಮಿಷ. ಸೊ ಬೇಗ ಹೋಗ್ಬೇಕು. ಕಮಾನ್ ಲೆಟ್ಸ್ ಗೋ. ಹಾಯ್ ಫ್ರೆಂಡ್ಸ್, ಫುಲ್ ಬ್ಯುಸಿಯಲ್ಲಿ ಕೂತಿದ್ದೀವಿ. ಅಪ್ಪಪ್ಪ ಹೆವಿ. ಗಣೇಶ ಸ್ವಾಮಿ ಇಲ್ಲಿ, ಇವ್ರು ಇಲ್ಲಿ, ಇನ್ನೂ ಇಬ್ಬರಲ್ಲಿ. ನಾವಂತೂ ಹೆವಿ ಬಿಸಿ. ಹಿಂಗೆ ಕೆಳಗಡೆ ಕೂತ್ಕೊಂಡ್ಬಿಟ್ಟಿದ್ದೀವಿ, ಬೆಜ್ಜಾನ್ ರಶ್ ಇದೆ. ಸಿಟಿಗೆ ಹಾಕ್ಬಿಟ್ಟಿದ್ದೀವಿ ಆಲ್ರೆಡಿ. ಎಲ್ಲರೂ ಓಡ್ತಾ ಇದೆ. ಓಡು ಗಣೇಶ್, ಓಡು ಸ್ವಾಮಿ. ನೋಡಿದ್ರಲ್ಲ ಎಷ್ಟು ಜನ ಇದ್ದಾರೆ. ಲಿಟ್ರಲಿ ಸ್ಟ್ಯಾಂಪೇಡ್ ಆಗ್ಬಿಡ್ತಾ ಇದ್ರಿ ಇವಾಗ. ಲಿಟ್ರಲಿ ಅಷ್ಟು ಜನ. ನಾನಂತೂ ಫುಲ್ ಜಾಮ್ ಥರ ಆಗ್ಬಿಟ್ಟು. ಸೊ ಇವಾಗ 11 o'clock ಆಗ್ಬಿಡ್ತಲ್ಲ. ಸೊ ದರ್ಶನಕ್ಕೆ ಬಿಡಲ್ಲ, ನಾವೆಲ್ಲ ಕ್ಯೂ ಆಚೆ ಬಂದ್ಬಿಟ್ರಿ. ಇನ್ನೇನು ಇವಾಗ ನಾವು ಊಟ ಮಾಡಿಬಿಟ್ಟು ಇಲ್ಲೇ ರೂಮ್ನೆಲ್ಲ ಮಾಡಿಕೊಂಡು, ಇಲ್ಲ ನೋಡ್ಬೇಕು ಇಲ್ಲಿ ರೂಮ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇವಾಗ ಹತ್ರ ನೆಕ್ಸ್ಟು 3:30 ಓಪನ್ ಆಗುತ್ತಲ್ಲ, 3:30 ಓಪನ್ ಆಗುತ್ತೆ. ತಿರ್ಗಾ ವಾಪಸ್ಸು 9 ಹೊರಗಡೆ ಹೋಗ್ಬೇಕು, ಆವಾಗ ದರ್ಶನ ಆಗೋದು. ಲಿಟ್ರಲಿ ನನಗೆ ಅದು 3:30 ಎಷ್ಟು, ಇವಾಗ 11 ಗಂಟೆ ಆಚೆ ಬಂದಿದ್ದು. 3:30 11 ಗಂಟೆ ಆಚೆ ಬರೀ ಟ್ರಕ್ಕಿಂಗು. ಆಮೇಲೆ ಅರ್ಧ ಆದಮೇಲಂತೂ 2-3 ಅವರು ಏನೋ ಜಾಮ್ ಜನ ಮಧ್ಯೆ ಜಾಮ್ ಥರ ಆಗ್ಬಿಟ್ಟಿದ್ರಿ. ಅಯ್ಯೋ, ಎಲ್ಲರೂ ಮೈ ಮೇಲೆ ಬೀಳ್ತಾರೆ. ಅಯ್ಯೋ, ಅನ್ಕೊಂಡ್ವಿ. ಪ್ಲಸ್ಸು 4 ಜನ ಸ್ಟ್ರೆಚರಲ್ಲಿ ಎತ್ಕೊಂಡು ಹೋಗಿದ್ದಾರೆ. ವಯಸ್ಸಾಗಿರೋರು ಪ್ಲಸ್ ಮಕ್ಕಳನ್ನ. ಆಬ್ವಿಯಸ್ಲಿ ಅಲ್ಲಿ ಸಫೋಕೇಶನ್ ಆಗುತ್ತೆ, ಮತ್ತು ಸ್ಟ್ಯಾಂಪ್ ಏನಾದರೂ ಆಗಿದೆ. 4 ಜನ ಕರ್ಕೊಂಡು ಹೋಗಿದ್ದಾರೆ ಇಲ್ಲಿ. ಸೊ ಇವಾಗ ಇಲ್ಲಿ ಹೋಟೆಲ್ ಶ್ರೀ ಗಣೇಶ್ ಅಂತ ಇದೆ, ಅಲ್ಲೇ ಇವಾಗ ಡಿನ್ನರ್ ಮಾಡ್ಕೊಳೋದು. ಇವಾಗ ರೂಮ್ ನೋಡಬೇಕು. ಸೊ ನಾಳೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ಇಲ್ಲಿ ಒಳಗಡೆ ಅಲ್ಲಿ ಕ್ಯಾಮ್ರಾ ಎಲ್ಲ ಕಷ್ಟ, ಜನ ಹಂಗೆ ಮೈ ಮೇಲೆ ಬೀಳ್ತಾರೆ. ಕ್ಯಾಮ್ರಾಗೆ ಏನೂ ಆಗಬಾರ್ದು ಮೇನ್ಲಿ. ಸೊ ಸಿ ಯು ಗೈಸ್, ಸಿ ಯು ಟುಮಾರೋ ವ್ಲಾಗ್, ಆನ್ ಟುಮಾರೋಸ್ ವ್ಲಾಗ್. ಸೊ ಫೈನಲಿ ದರ್ಶನ ಮುಗೀತು. ದರ್ಶನ ಆಯಿತು, ಅಷ್ಟೇ. ತುಪ್ಪದ ಅಭಿಷೇಕನೂ ಆಯಿತು. ಇವಾಗ ಮಂಜಲ್ ಮಾದ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲೋ ಕಾಯಿ ಉರುಳಿಸ್ಬಿಟ್ಟು ಅರವಣ ಪಾಯಸ ತೊಗೊಂಡು ಕಾಯಿನ ಬೆಂಕಿಂಗ್ ಹಾಕ್ಬಿಟ್ಟು ಸೀದಾ ಪಂಪ ಕೆಳಗೆ ಹೊರಡೋದೆ. ಸ್ವಾಮಿಯೇ ಶರಣಮಯ್ಯಪ್ಪ. ಹೇಗಿತ್ತು ದರ್ಶನ? ಸ್ವಾಮಿ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ರಿ. ಅಲ್ಲಂತೂ ಕಲ್ಸಿದ್ದು ದೇವರು ಟೈಮ್ ಕೊಟ್ಟರು. ತುಂಬಾನೇ ಚೆನ್ನಾಗಿತ್ತು ದರ್ಶನ, ತುಂಬಾ ಚೆನ್ನಾಗಾಯ್ತು. ಓಕೆ, ಇವಾಗ ತೃಪ್ತಿ. ದರ್ಶನ ಅಂತೂ ಮುಗೀತು. ಇವಾಗ ನಾನು ಮತ್ತು ಗಣೇಶ ಸ್ವಾಮಿ ವಿಲ್ ಗೋ ಬ್ಯಾಕ್ ಟು ಪಂಬ. ಅಲ್ಲಿಂದ ಚೆಂಗ್ನೂರು ರೈಲ್ವೆ ಸ್ಟೇಷನ್, ಅಲ್ಲಿಂದ ಮನೆ. ಸೊ ಇದು ಇವಾಗ ಕರೆಂಟ್ ಪ್ಲ್ಯಾನ್. ಅಡಿಷ್ನಲ್ ಇನ್ಫೋ ಏನು ಅಂದರೆ, ನಿಮ್ಗೇನಾದರೂ ಬೈ ಚಾನ್ಸ್ ಹಾಗೆ ನಾಗದೋಷ ಏನಾದರೂ ಇದ್ದರೆ, ಸೊ ಇಲ್ಲಿ ಶಬರಿಮಲೆ ಟೆಂಪಲ್ಗೆ ಬಂದರೆ, ಸೊ ಇಲ್ಲಿ ಅಲ್ಲಿ ಮತ್ತು ಇಲ್ಲೆಲ್ಲ ಇದ್ದಾರಲ್ಲ, ಸೊ ಇಲ್ಲಿ ಬಂದರೆ ನಿಮಗೆ ಆ ನಾಗದೋಷ ಎಲ್ಲ ಕಂಪ್ಲೀಟಾಗಿ ಬಿಡಿಸ್ತಾರೆ. ನೋಡಿ, ಒಳ್ಳೆ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್. ಓಕೆ, ವೆಲ್ಕಮ್ ಬ್ಯಾಕ್ ಗೈಸ್. ಸೊ ನಾವು ಪ್ರಸಾದ ಎಲ್ಲ ತೊಗೊಂಡ್ರಿ. ತೆಂಗಿನಕಾಯಿ ಎಲ್ಲ ಅಲ್ಲಿ ಬೆಂಕಿ ಎಲ್ಲ ಬಿಸಾಕ್ಬಿಟ್ಟು, ಏನೆಲ್ಲ ಜನ ಇದ್ದಾರೆ ಇಲ್ಲಿ. ಓ, ಇಟ್ಸ್ ಅ ಬ್ಲ್ಯಾಕ್ ಮಂಕಿ ಕಾಣಿಸ್ತಾ ಇದೆಯಾ? ಅಲ್ಲೊಂದು ಅಲ್ಲಿ ಕೆಳಗೆ ಒಂದು. ಇದೇ ಸೈಕಪ್ಪ. ಅಯ್ಯೋ, ಒಬ್ಬ ಮನುಷ್ಯನ ಎತ್ತಬೇಕು ಅಂದ್ರೆ 4 ಜನ, ಅವ್ರಿಗೆ ಅದು ದುಡ್ಡು ಬೇರೆ ಕೊಡಬೇಕು. ದುಡ್ಡಿನ ಪ್ರಶ್ನೆ ಅಲ್ಲ, ಅಲ್ಲಿ ಎಷ್ಟು ಕಷ್ಟ ಬೀಳ್ತಾರಲ್ಲ ಅಂತ. ಅಲ್ಲಿ ಅದು ಎಷ್ಟು ಕಿಲೋಮೀಟ್ರ್, 5 ಕಿಲೋಮೀಟ್ರ್ ಕರ್ಕೊಂಡು ಹೋಗ್ಬೇಕು ಅವ್ರನ್ನ. ಕಷ್ಟ. ಜನ ಇದ್ದಾರೆ ನೋಡಿ. ಲೆಟ್ಸ್ ಕಂಟಿನ್ಯೂ. ಯಪ್ಪ, ಗಣೇಶ ಸ್ವಾಮಿಲಿ ಇಲ್ಲೇ ಇದ್ದಾರೆ. ಸೊ ಗೈಸ್, ಫೈನಲಿ ಆಲ್ಮೋಸ್ಟ್ ರೀಚ್. ಇನ್ನೊಂದು 100 ಮೀಟರ್ಸ್ ಬಾಕಿ ಇದೆ ಅಷ್ಟೇ ಪಂಬಾ ನದಿಗೆ. ಅಂದರೆ ನಾವು ಎಲ್ಲಿ ಬ್ಯಾಗೆಲ್ಲ ಇಕ್ಕಿದ್ದೀರಲ್ಲ ಅಲ್ಲಿ. ಸ್ಟಾರ್ಟಿಂಗಿಂದ ಎಂಡರ್ಗೂ ಏನೂ ಕಾಣಿಸಿಲ್ಲ. ಇವಾಗ ಎಕ್ಸಿಟ್ ಬೋರ್ಡ್ ಅಂತ ಕಾಣಿಸ್ತಾ ಇದೆ ಅಷ್ಟೇ.
ಸೊ ಇವಾಗ ಬಸ್ಸಿಂದ ಜಸ್ಟ್ ಚೆಂಗ್ಳೂರು ರೀಚ್ ಆದ್ರಿ. ಸೊ ಇಲ್ಲೊಂದು ಅಂಗಡಿ ನೋಡಿದೆ ಫ್ರೆಶ್ ಅಂದ್ಬಿಟ್ಟು. ಸೊ ನೀವೇ ನೋಡ್ಬೋದು ಬನಾನಾ ಚಿಪ್ಸು ಫ್ರೆಶ್ ಆಗಿ ಮಾಡ್ತಾಯಿದ್ರು. ಸೊ ಸೂಪರ್ ಆಗಿತ್ತು. ಸಬ್ಸ್ಕ್ರೈಬ್. ಸೊ ಅಂಗಡಿ ಮಾತ್ರ ಸೂಪರ್ ಆಗಿದೆ. ಸೊ ಯು ವಾಂಟ್ ಟೇಕ್ ಬನಾನಾ ಚಿಪ್ಸ್ ಚೆಫ್ ಚಿಪ್ಸ್ ಮಾಸ್ಟರ್. ಓಕೆ. ಸೊ ನೀವೇನಾದರೂ ಚಿಪ್ಸ್ ತೊಗೊಬೇಕು ಅಂದರೆ ಈ ಜಾಗಕ್ಕೆ ಬರಬೇಕು. ರೈಲ್ವೆ ಸ್ಟೇಷನ್ ಆಪೋಸಿಟಲ್ಲೇ ಇರೋದು ಫ್ರೆಶ್ ಅಂದ್ಬಿಟ್ಟು. ನಾಟ್ ಎ ಪ್ರಮೋಷನಲ್ ವೀಡಿಯೋ. ಇಲ್ಲಿ ಬಂದು ನಾನೇ ಬಂದು ಟೇಸ್ಟ್ ಮಾಡಿದೆ. ಸೊ ಸೂಪರ್ ಆಗಿತ್ತು. ಸೊ ಇಲ್ಲಿ ಹಲ್ವಾ ಮತ್ತು ಬೇರೆ ಚಿಪ್ಸು, ಡ್ರೈ ಫ್ರೂಟ್ಸು ಎಲ್ಲ ಸಿಗುತ್ತೆ. ಸೊ ನೋಡಿ ಇಷ್ಟಿಷ್ಟು ಐಟಮ್, ಎವ್ರಿಥಿಂಗ್ ಇಸ್ ಫ್ರೆಶ್. ಸೊ ಡೂ ಚೆಕ್ ಔಟ್ ದಿಸ್ ಪ್ಲೇಸ್. Halwa starting price only 90 rupees. ಆಚೆ ಬಂದರೆ ಇವಾಗ ಚೆಂಗೂರು ರೈಲ್ವೆ ಸ್ಟೇಷನ್ ಇದು. ಇಲ್ಲಿಂದ ಅಲ್ಲಿ ಆಚೆ ಬರಬೇಕು. ಆಚೆ ಬಂದಿದ್ದು ಲೆಫ್ಟ್ ಬಂದರೆ ಅಲ್ಲೇ 2ನೇನೋ 3ನೇ ಅಂಗಡಿ ಅಷ್ಟೇ. ಅವ್ರದ್ದು ಕಾಲು ಫೀಲೇ ಆಗ್ತಾ ಇಲ್ವಂತೆ. ನನ್ನ ಕಾಲು ಆಟೋಮೆಟಿಕ್ಕಾಗಿ ಬರ್ತೀನಿ ಮದಾಗೆ ಆಡ್ತಿದೆ, ಅದೇ ರಾಗ ಆಡ್ತಿದೆ, ಅದೇ ತಾಳ ಆಡ್ತಿದೆ. ನನಗೂ ಕಾಲು ನೋವ್ತಾ ಇದೆ. ಮೈನ್ ನೋವುಕ್ಕಿಂತ ಉರಿತಾ ಇದೆ. ಸಾಕ್ಸ್ ಹಾಕ್ಕೊಂಡು ಸ್ವಲ್ಪ ಉರಿತಾ ಇದೆ. ಅದು ಕರೆಂಟ್ ಸ್ಟೇಟಸ್. ಇವಾಗ ರಾತ್ರಿಗೆ ನನಗೆ ವೆಜ್ ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ. ಅವರು ಏನೋ ಚಪಾತಿ ತಿನ್ಕೊತಾರಂತೆ, ಆಲ್ರೆಡಿ ತಂದಿರೋದು. ಸೊ ಇನ್ನೇನು ವ್ಲಾಗು ಎಂಡ್ ಮಾಡೋ ಟೈಮ್ ಬಂತು. ಸೊ ಬೆಂಗಳೂರಲ್ಲಿ ಇಲ್ದಾದ್ಮೇಲೆ ಅಲ್ಲೇ ಎಂಡ್ ಮಾಡ್ತೀನಿ. Yes guys, finally we reached Bangalore. 2026 Sabrimala trip successfully done. ನಂಗೆ ಇಳಿಸ್ಬಿಟ್ಟೆ, ಮೆಟ್ರೋಲ್ಲೇ ಇದೆ. ಈ ವಿಲ್ ಗೋ. ನಾನು SMVTಗೆ ಹೋಗ್ತೀನಿ. ಅಲ್ಲಿ ಸಮೀರ್ ಬಂದ್ಬಿಟ್ಟು ನನ್ನ ಪಿಕ್ ಮಾಡ್ತಾನೆ. See you guys in Bye. the next video. Bye. ಬಾಯ್. ಹುಷಾರು. Yeah, sure. ಸೊ ಫೈನಲಿ ರೀಚ್ SMVT. ಇವಾಗ ಸಮೀರ್ ಎಲ್ಲಿದ್ದಾನೆ ಅಂತ ಹುಡುಕ್ಬೇಕು. ಅಬ್ಬಾಡಿ. ಹೈ ಶಿವ ರೆಕಾರ್ಡಿಂಗ್. ಟೆಲ್ ಸಮಥಿಂಗ್. Enjoyed the trip? Enjoyed. Full enjoyed. Leg went for heaven and came. A long journey to go. So support. I'm talking. Why you are putting nose and all? It's itching. Anyways, so Instagram ಅಲ್ಲಿ ಫಾಲೋ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, and don't forget to support and like and share. So until then, see you in the next vlog or review. Take care. Tata. Bye bye. Bye bye.